ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಬಟಾಬಯಲಾಗಿದೆ. ಮೂಫೀಸ್ ಮಿಯಾನ್ ಅವರನ್ನ ಎಂಬಾತನಿಂದ ಹಿಂದೂ ಯುವತಿಯ ಮೇಲೆ ಅತ್ಯಾಚಾರ ಎಸಗಿದ್ದಾನೆನ್ನುವಂತಹ ಆರೋಪ ಕೇಳಿಬಂದಿದೆ. ಬ್ಲಾಕ್ ಮೇಲ್ ಮಾಡಿ ಸಹನಾಳ ಮೇಲೆ ನಿರಂತರವಾಗಿ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾನೆನ್ನುವಂತಹ ಆರೋಪವನ್ನ ಖುದ್ದು ಯುವತಿ ಸಹನಾಳೆ ಮಾಡಿದ್ದಾಳೆ. ಹಿಂದೂ ಮರಾಠ ಯುವತಿಯನ್ನ ಕೆಡ್ಡಾಗಿ ಕೆಡವಿದ್ದಂತೆ ಮುಸ್ಲಿಂ ಮೂಫೀಸ್ ಪ್ರೀತಿಸುವ ನಾಟಕವಾಡಿ ಲೈಂಗಿಕವಾಗಿ ದೌರ್ಜನ್ಯ ಎಸಗಿದ್ದ ಕಿರಾತಕನ ವಿರುದ್ಧ ಇದೀಗ ಸಹನಾ ಸಿಡಿದಿದ್ದಾಳೆ. ಬಳಿಕ ಧಾರವಾಡದಲ್ಲಿ ರಿಜಿಸ್ಟರ್ ಮದುವೆಯಾಗಲು ಕೂಡ ತಯಾರಿಯನ್ನು ನಡೆಸಿದಂತೆ ಸಹನಾಳನ್ನ ಮದುವೆಯಾಗಲು ಸಿದ್ಧತೆ ನಡೆಸಿದ್ದ ಮೂಫೀಸ್ ವಿರುದ್ಧ ಇದೀಗ ಸಹನಾ ಕೆಂಡಾಮಂಡಲಾಗಿದ್ದಾಳೆ. ಕಳೆದ ಆಗಸ್ಟ್ನಲ್ಲಿ ಮದುವೆಯಾಗಲು ನೋಂದಣಿ ಮಾಡಿಸಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು. ವಿಷಯ ತಿಳಿದು ಮದುವೆಯನ್ನ ಯುವತಿಯ ಕುಟುಂಬಸ್ಥರು ನಿಲ್ಲಿಸಿದ್ರು. ಇದಾದ ಬಳಿಕ ಪುನಃ ಯುವತಿಗೆ ಬ್ಲಾಕ್ ಮೇಲ್ ಮಾಡಿದಂತೆ ನಿನ್ನ ಖಾಸಗಿ ವಿಡಿಯೋ ಬಿಡೋದಾಗಿ ಬೆದರಿಕೆಯನ್ನ ಹಾಕಿದಂತೆ ಯುವತಿ ಮನೆಯಲ್ಲಿ ಒಂಟಿಯಾಗಿದ್ದ ವೇಳೆ ಮನೆಗೆ ನುಗ್ಗಿ ಮತ್ತೆ ಅತ್ಯಾಚಾರ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ವಿಷಯ ಯಾರಿಗಾದ್ರೂ ತಿಳಿಸಿದ್ರೆ ಕೊಲೆ ಮಾಡೋದಾಗಿಯೂ ಕೂಡ ಈತ ಬೆದರಿಕೆಯನ್ನ ಹಾಕಿದ್ದಾನಂತೆ. ಜೀವ ಭಯದ ಹಿನ್ನೆಲೆ ದೂರು ನೀಡಲು ಇಷ್ಟು ದಿನ ಹಿಂದೇಟನ್ನ ಹಾಕಿದ್ದೆ. ಸಮೀರ್ ಮುಲ್ಲಾನ ಲವ್ ಜಿಹಾದ್ ಪ್ರಕರಣ ಹೊರಬಂದ ಬಳಿಕ ಧೈರ್ಯದಿಂದ ಹೊರಬಂದು ಇದೀಗ ನಾನು ಸಂಘಟನೆಯ ನೆರವಿನೊಂದಿಗೆ ಹುಬ್ಬಳ್ಳಿಯ ಕೇಶವಾಪುರ ಠಾಣೆಯಲ್ಲಿ ದೂರು ದಾಖಲಿಸಿದ್ದೀನಿ ಅಂತ ಹೇಳಿ ಸಹನಾ ಹೇಳಿಕೊಂಡಿದ್ದಾಳೆ. ಮೂಫೀಸ್ ವಿರುದ್ಧ ಅತ್ಯಾಚಾರ ಕೇಸ್ ದಾಖಲು ಮಾಡಲಾಗಿದ್ದು, ಕಾಲೇಜು ಇವೆಂಟ್ ನಲ್ಲಿ ಸಹನಾಳನ್ನ ಮೂಫೀಸ್ ಪರಿಚಯ ಮಾಡಿಕೊಂಡಿದ್ದ ಮುಸ್ಲಿಂ ಯುವತಿಯ ಸಹಾಯದಿಂದ ಸಹನಾಳನ್ನ ಮೂಫೀಸ್ ಪರಿಚಯ ಮಾಡಿಕೊಂಡಿದ್ದ ಬಳಿಕ ಬೈಕ್ನಲ್ಲಿ ಸುತ್ತಾಡಿಸಿ ಸಲುಗೆಯನ್ನ ಬೆಳೆಸಿ ಇದಾದ ಬಳಿಕ ಸಹನಾಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಷ್ಟೇ ಅಲ್ಲದೆ ರಿಜಿಸ್ಟರ್ ಮದುವೆಗೂ ಕೂಡ ತಯಾರಿಯನ್ನ ಮಾಡಿಕೊಂಡಿರುವಂತಹ ಆರೋಪ ಇದೀಗ ಮೂಫೀಸ್ ವಿರುದ್ಧ ಕೇಳಿ ಬಂದಿದೆ. ನನ್ನ ಹೆಸರು ಸಹನಾ ಪೇಟೆ, ಸುಭಾಷ್ ನಗರ್, ಕುಸ್ಬಲ್ ರೋಡ್, ಕೇಶಾಪುರ, ಹುಬ್ಬಳ್ಳಿ. ನಾವು ನಂದು ಕಾಲೇಜ್ ಇವೆಂಟಲ್ಲಿ ಒಬ್ಬ ಹುಡುಗಿ ನಂಗೆ ಒಂದು ಹುಡುಗಕ್ಕೆ ಇಂಟ್ರಡ್ಯೂಸ್ ಮಾಡಿಸಿದ್ಲು. ಅವನ ಹೆಸರು ಮುಫೀಸ್ ಮಿಯಾನ್ ಅವರಂತ. ನನ್ನ ನೆಕ್ಸ್ಟ್ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು. ಅವನ ಕಡೆಯಿಂದ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು. ಆಮೇಲೆ 1-2-3 ಮಂತ್ಸ್ ಆದಮೇಲೆ ರಿಲೇಷನ್ಶಿಪ್ ಸ್ಟಾರ್ಟ್ ಆಯಿತು. ರಿಲೇಷನ್ಶಿಪ್ ಸ್ಟಾರ್ಟ್ ಆದಮೇಲೆ ನಮ್ಮ ಪೇರೆಂಟ್ಸಿಗೆ ಗೊತ್ತಾಯ್ತು. ಆಮೇಲೆ ಒಂದು ಕಾಸ್ಟ್ ನನಗೆ ಗೊತ್ತೇ ಇದ್ದಿದ್ದಿಲ್ಲ, ಅವ್ನು ಮುಸ್ಲಿಮ್ ಅಂತ. ಅದಾದಮೇಲೆ ನಮ್ಮ ಪೇರೆಂಟ್ಸ್ ನನಗೆ ರಿಯಲೈಸ್ ಮಾಡಿದ್ರು, ಅವ್ನ ಕಾಸ್ಟ್ ಬೇರೆ, ನನ್ನ ಕಾಸ್ಟ್ ಬೇರೆ, ಆಮೇಲೆ ಕಲ್ಚರ್ ಬೇರೆ, ಡಿಫ್ರೆನ್ಸಸ್ ಭಾಳ ಐತಿ. ಆಮೇಲೆ ನಾನು ಸ್ಟಡಿ ಮಾಡಿದೆ, ಅವ್ರ ಕಾಸ್ಟ್ ಹೆಂಗೈತಿ ಹೆಂಗಿಲ್ಲ ಅಂತಂದು ಸ್ಟಡಿ ಮಾಡಿದೆ. ಆಮೇಲೆ ರಿಲೇಷನ್ಶಿಪ್ ಒಳಗೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಯಿತು. ಹಾಗಾಗಿ ನಾನು ಬ್ರೇಕಪ್ ಮಾಡಿದೆ. ಬ್ರೇಕಪ್ ಆದ ನಂತರ ನಾನು ಕ್ಯಾನ್ಸಲೇಷನ್ಗೂ ಇದನ್ನು ಮಾಡಿದಾದ್ಮೇಲೆ ನಂದು ರಿಲೇಷನ್ಶಿಪ್ ಒಳಗೆ ಫೋಟೋಸ್ ವಿಡಿಯೋಸ್ ಇದಾವೆ. ಆಮೇಲೆ ನೇಕೆಡ್ಸು ಅದಾವ. ಆಮೇಲೆ ಒಂದು 2 ಫೋನ್ಸ್ ಅದಾವ, ಲ್ಯಾಪ್ಟಾಪ್ಸ್, ಪೆನ್ ಡ್ರೈವ್, ಮೆಮ್ರಿ ಕಾರ್ಡ್, ಆಮೇಲೆ ಕಂಪ್ಯೂಟರ್ ಐತಿ. ಆಮೇಲೆ ಅವ್ರು ಯಾರ್ಯಾರು ಫ್ರೆಂಡ್ಸಿಗೆ ಲೀಕ್ ಮಾಡ್ಯಾನ ಅದು ನನಗೆ ಗೊತ್ತಿಲ್ಲ, ಆದರೆ ನನಗೆ ಬೇಕು. ಯಾರ್ಯಾರು ಫೋನ್ಸ್ ಒಂದು ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ಫ್ರೆಂಡ್ಸ್ ಆಗಲಿ ನನಗೆ ಬೇಕು. ಆಮೇಲೆ ಯಾರ್ಯಾರು ಇದು ವಿಡಿಯೋ ನೋಡಕತ್ತೀರಿ ನಾನು ರಿಕ್ವೆಸ್ಟ್ ಮಾಡತ್ತೀನಿ. ಆಮೇಲೆ ಪೊಲೀಸ್ ಇಲಾಖೆಗೂ ನಾನು ರಿಕ್ವೆಸ್ಟ್ ಮಾಡಕತ್ತೀನಿ, ನನಗೆ ಪ್ಲೀಸ್ ನಂಗೆ ರಿಕವರಿ ಆಗಬೇಕು, ನಂಗೆ ವೀಡಿಯೋಸ್ ಬೇಕು. ಕೇಶವಾಪುರ ಪೊಲೀಸ್ ಠಾಣಾ ಸರಹದ್ನಲ್ಲಿ ನಿನ್ನೆ ರಾತ್ರಿ ಒಂದು ಪ್ರಕರಣ ದಾಖಲಾಗಿದೆ. ಅದರಲ್ಲಿ ಯುವತಿಯೊಬ್ಬರು ನನಗೆ ಒಬ್ಬ ಹುಡುಗ ಸುಮಾರು ದಿನದಿಂದ ತೊಂದರೆ ಕೊಟ್ಟಿದ್ದ ಮತ್ತು ನನ್ನ ಖಾಸಗಿ ಫೋಟೋಸು ವಿಡಿಯೋಸ್ ಇಟ್ಕೊಂಡು ನನ್ನನ್ನು ಲೈಂಗಿಕವಾಗಿ ದುರುಪಯೋಗ ಪಡಿಸ್ಕೊಳ್ಳುವಂಥ ಕೆಲಸ ಮಾಡಿದ್ದ ಅನ್ನೋ ಒಂದು ಫಿರ್ಯಾದಿ ಹಿನ್ನೆಲೆಯಲ್ಲಿ ಒಂದು ಪ್ರಕರಣ ದಾಖಲು ಮಾಡ್ಕೊಂಡಿದ್ವಿ ಮತ್ತು ಆರೋಪಿಯನ್ನು ಅರೆಸ್ಟ್ ಮಾಡಿದ್ದೀವಿ. ಆಮೇಲೆ ಸಾಕ್ಷ್ಯಾಧಾರಗಳೇನಿದು ಅದನ್ನೆಲ್ಲ ಸಾಕಷ್ಟು ಒದಗಿಸಿದ್ದಾರೆ. ಇನ್ನು ಮುಂದುವರೆದ ತನಿಖೆ ಮಾಡಲಾಗುತ್ತೆ. ಅರೆಸ್ಟ್ ಆಗಿದೆ, ಆರೋಪಿ ಅರೆಸ್ಟ್ ಆಗಿದೆ. ಅವನ್ನ ನ್ಯಾಯಾಲಯದ ಮುಂದೆ ಹಾಜರು ಮಾಡಿದ್ದಾರೆ. ಇವತ್ತು ಬೆಳಗ್ಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ಆಗಿದೆ. ಅದು ಆ ಥರದ್ದು ಯಾವುದು ಬಂದಿಲ್ಲ. ಫಿರ್ಯಾದಲ್ಲಿ ಪರಿಚಯ ಇದ್ದರು ಮೊದಲು ಪ್ರಾರಂಭದಲ್ಲಿ, ಆ ನಂತರದಲ್ಲಿ ಸ್ವಲ್ಪ ಆತ್ಮೀಯರಾದಂಥ ನಂತರ ನನ್ನ ಲೈಂಗಿಕವಾಗಿ ಉಪಯೋಗಿಸ್ಕೊಂಡಿದ್ದಾರೆ ಅಂತಂದು ಯುವತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಪ್ರಕಾರ ನಾವು ಪ್ರಕರಣ ದಾಖಲು ಮಾಡಿಕೊಂಡು ದಸ್ತಗಿರಿ ಮಾಡುವಂಥ ಕೆಲಸ. ಅಲ್ಲ, ಅದೇನಿದ್ರೂ ಅದನ್ನು ನಾವು ತನಿಖೆಯಲ್ಲಿ ಅಳವಡಿಸ್ಕೊತೀವಿ ಮತ್ತು ಯಾವ್ಯಾವ ಅಂಶಗಳ ಹಿನ್ನೆಲೆಯಲ್ಲಿ ಒಂದು ಘಟನೆ ನಡೆದಿದೆ ಅನ್ನೋಂಥದ್ದನ್ನು ತನಿಖೆಯಲ್ಲಿ ಕೂಲಂಕುಷವಾಗಿ ಇಲ್ಲ. ಸಮೀರ್ ಮುಲ್ಲಾ ಕೇಸಲ್ಲಿ ಅವನು ಆರೋಪಿ ಅರೆಸ್ಟ್ ಆಗಿದೆ. ಆಮೇಲೆ ಆ ಫಿರ್ಯಾದಿದಾರರು ಏನಿದ್ದಾರೆ ಅವರು ಇನ್ನೂ ಕೆಲವರ ಹೆಸರನ್ನು ಇವರೆಲ್ಲ ಒಂದು ಷಡ್ಯಂತ್ರದ ರೀತಿಯಲ್ಲಿ ಮಾಡಿ ನನಗೆ ತೊಂದರೆ ಮಾಡಿದ್ದಾರೆ ಮತ್ತು ನಮ್ಮ ಮಗುಗೆ ತೊಂದರೆ ಮಾಡಿದ್ದಾರೆ ಅಂತ ಅವ್ರ ಪೋಷಕರೆಲ್ಲ ಆರೋಪಿಸಿದ್ದಾರೆ. ಅದನ್ನು ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ಅವ್ರ ವಿವರಗಳನ್ನು ಪಡ್ಕೊಳ್ಳಲಾಗುತ್ತೆ. ಯಾರು
ಫಿರ್ಯಾದಿದಾರ ಯುವತಿ ಮತ್ತು ಅವರ ಪೋಷಕರು ಏನೇನು ಆರೋಪ ಮಾಡಿದ್ದಾರೆ ಅದನ್ನೆಲ್ಲ ಇನ್ ರೈಟಿಂಗ್ ತೊಗೊಳ್ಳಲಾಗುತ್ತೆ ಹೇಳಿಕೆ ಮುಖಾಂತರ. ಆ ನಂತರ ಅದಕ್ಕೆ ಏನು ಸಾಕ್ಷ್ಯಾಧಾರಗಳು ಸಿಗ್ತವೆ ಅದರ ಪ್ರಕಾರ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಆಗಿದೆ ಯಾರಿಗೆ 2 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದೆ. ಒಂದು ವಿದ್ಯಾನಗರದಲ್ಲಿ, ಇನ್ನೊಂದು ಅಶೋಕ್ ನಗರದಲ್ಲಿ. 2 ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡಿದ್ದೇವೆ. ಅಗತ್ಯ ಕಾನೂನು ಕ್ರಮವನ್ನು ಮುಂದಿನ ದಿನಗಳಲ್ಲಿ ಕೈಗೊಳ್ಳಲಾಗುತ್ತೆ.